ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಗಾಜಿನ ಬಟ್ಟಲಲ್ಲಿ ಗಂಧವನ್ನು ತೆಗೆದುಕೊಂಡು ರಾಯಗೆನುತ ಕುಬ್ಜಕೊಂಡು ಹೋಗುತ್ತಿದ್ದಳು. ಇಲ್ಲೇ ಊರಿಗೆ ಬಂದು ಕೃಷ್ಣ ರಾಮರು ಈಗ ಅರಮನೆಗೆ ಬಂದು ಭೇಟಿಯಾಗಬೇಕು ಅಂತ ಬರ್ತಾ ಇದ್ದಾರೆ. ಎಲ್ಲ ಹಾದಿಯಲ್ಲೇ ಎಲ್ಲ ಅವನ ಸೋದರ ಮಾವ ರಾಜ ಇದ್ದಾನೆ ಅಂತ ಹೇಳಿ ಒಳ್ಳೆ ಹಿಂದೆ ಬಂದಿದೆ, ಚೆನ್ನಾಗಿ ಶಾಲನ್ನು ಹೊತ್ಕೋತಾರಂತೆ, ಪೀತಾಂಬರನ ಹೊತ್ಕೋತಾರಂತೆ, ತಮ್ಮ ಸ್ನೇಹಿತರಿಗೆ ಗೋಪಾಲಕರಿಗೂ ಕೊಡ್ತಾರಂತೆ. ಮಾಲೆ ಮಾಡೋರ ಹತ್ರ ಹೋಗಿ ಮಾಲೆಯನ್ನು ಹಾಕ್ಕೋತಾರಂತೆ. ಒಳ್ಳೆ ಸುಗಂಧ ಮಾಲೆಗಳನ್ನ ಹಾಕ್ಕೊಂಡು ಅವರು ಕೆಲವರು ಮಾಲೆಗಾರರು ಕೃಷ್ಣನ ರಾಮರ ಕೈ ಕೊಟ್ಟು ನಮಸ್ಕಾರ ಮಾಡ್ತಾರೆ, ತಗೊಳ್ಳಿ ಅಂತ ಹೇಳಿ. ಈಗ ಗಾಜಿನ ಬಟ್ಟಲಲ್ಲಿ ಗಂಧವನ್ನು ತೆಗೆದುಕೊಂಡು ಕುಬ್ಜ ಕಂಸನಿಗೆ ಕೊಡಬೇಕು ಅಂತ ಹೊರಟಿದ್ಲಂತೆ. ಗಂಧದಾರಿಗೆ ಕುಬುಜ ಎಂದು ಕೃಷ್ಣ ಕೇಳುತ್ತಿರಲು ಗೋವಿಂದ ನೆನಗೆಂದು ಕೊಟ್ಟು ಕರವ ಮುಗಿದಳು. ಕೃಷ್ಣ ಕೇಳ್ತಾನಂತೆ ಆ ಕುಬ್ಜೆ, ಯಾರಿಗೆ ಗಂಧ ತೆಗೆದುಕೊಂಡು ಹೊರಟಿದಿ ಅಂತ ಕೇಳಿದಾಗ ಆ ಕುಬ್ಜ ಹೇಳ್ತಾಳಂತೆ, ನಿನಗೆ ಅಂತ ಹೇಳಿ ಆ ಗಂಧದ ಇದನ್ನು ಕೊಟ್ಟು ಬಟ್ಟಲನ್ನು ಕೊಟ್ಟು ನಮಸ್ಕಾರ ಮಾಡ್ತಾಳೆ. ಶ್ರೀಗಂಧ ಲೇಪನ ಮಾಡಿ ರಾಮಕೃಷ್ಣರು ಹೀಗೆ ಆಕೆ ಆದಿ ಕುಬ್ಜ ಎಂದು ಕೇಳಲು ಬಲರಾಮ ಕೃಷ್ಣ ಇಬ್ಬರು ಅವಳು ಕೊಟ್ಟಂತಹ ಶ್ರೀಗಂಧ ಲೇಪನವನ್ನು ಚೆನ್ನಾಗಿ ಮಾಡಿಕೊಂಡು ಕುಬ್ಜ ಕೇಳ್ತಾರೆ, ನೀ ಹಿಂಗ್ಯಾಕಾಗಿದ್ದೀಯ ಅಂತ ಹೇಳಿ. ಪೂರ್ವದಲ್ಲಿ ಮಾಡಿದ ದುಷ್ಕರ್ಮದ ಫಲವೆನಲು ಕಾಲ ಪಿಡಿದು ತಲೆಯನ್ನು ಹಿಡಿದು ಮೇಲೆ ಕೆತ್ತಿದ. ಆಕೆ ಹೇಳ್ತಾಳೆ, ಏನು ಮಾಡ್ಲಪ್ಪ, ಹಿಂದಿನ ಜನ್ಮದಲ್ಲಿ ಏನು ದುಷ್ಕರ್ಮಗಳನ್ನ ಮಾಡಿದ್ದೇನೋ ಅದರ ಫಲ ಈಗ ಅನುಭವಿಸ್ತಾ ಇದ್ದೇನೆ ಅಂತ. ಆಗ ಕೃಷ್ಣ ಏನು ಮಾಡ್ತಾನಂತೆ, ಕಾಲಲ್ಲಿ ಆಕೆಯ ತನ್ನ ಕಾಲನ್ನಿಟ್ಟು ತಲೆಯಿಂದ ಹಿಂಗೆತ್ತುತ್ತಾನಂತೆ. ಯೌವನ ಸುವರ್ಣ ಸ್ತ್ರೀಯಾಗಿ ಕುಬ್ಜ ಕೃಷ್ಣನ ನಾವಲ್ಲಿ ಹೋಗಿ ಎಂದು ಸೆರಗ ಪಿಡಿದಳು. ಹಾಗೆ ಎತ್ತಿದಾಕ್ಷಣ ಆ ಕುಬ್ಜೆ ಯೌವನ ಸ್ತ್ರೀಯಾಗಿದ್ದಾಳಂತೆ. ಸ್ತ್ರೀಯಾಗಿ ಒಳ್ಳೆ ಚೆನ್ನಾಗಿದ್ದಾಳಂತೆ. ಕೃಷ್ಣ ಕೇಳ್ತಾಳಂತೆ, ಎಲ್ಲಿ ಹೊರಟಿದ್ದು ಹೇಳು. ಬಂದ ಕಾರ್ಯ ಆದ ಮೇಲೆ ಬಂದೇನು ನಿನ್ನ ಮನೆಗೆ ಹಾಗೆ ಎಂದು ಒಡಂಬಡಿಕೆ ಹೇಳಿ ಮುಂದೆ ನಡೆದನು. ಈಗ ಬೇರೆ ಕೆಲಸದ ಮೇಲೆ ಬಂದಿದ್ದೇನೆ, ಆ ಕೆಲಸ ಆದ ಮೇಲೆ ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳಿ ಕೃಷ್ಣ ಮುಂದೆ ಹೊರಡ್ತಾನಂತೆ. ಅಕ್ರೋನ ಹರ್ಷದಿಂದ ಅಚ್ಯುತನ ಮನೆಯ ಕರೆಗೆ ಮತ್ತೆ ಬಾಹೆನೆಂದು ಹೇಳಿ ಮುಂದೆ ನಡೆದನು. ಅಕ್ರೂರನ್ನು ಕರಿತಾನಂತೆ ಸಂತೋಷದಿಂದ, ಕೃಷ್ಣ ನಮ್ಮ ಮನೆಗೆ ಬಾರಪ್ಪ ಅಂತ ಕೇಳಿದ್ರೆ ಆಮೇಲೆ ಬರ್ತೇನೆ ಅಂತ ಹೇಳಿ ಮುಂದೆ ಹೊರಡ್ತಾನೆ. ಊರ ಹೊಕ್ಕನ ಕ್ರೂರ ರಾಯನ ಬಳೆಗೆ ಬಂದು ಹೇಳಿದೂಳಿಗವನ್ನು ಮಾಡಿದೇನೆಂದ. ಅಕ್ರೂರ ಊರೊಳಗೆ ಬಂದು ಕಂಸನ ಹತ್ರ ಬಂದು, ನೀ ಹೇಳಿದ ಕೆಲಸ ಮಾಡಿದ್ದೇನಪ್ಪ ಅಂಥೇಳಿ ಹೇಳ್ತಾನೆ. ಮಕ್ಕಳ ಕರೆದುಕೊಂಡು ಬಂದೆನೆಂದು ಹೇಳಲು ತುಪ್ಪ ಸಕ್ಕರೆ ರಾಯ ಕುಡಿಯುತ್ತಿದ್ದನು. ಇಬ್ಬರು ಹುಡುಗರನ್ನು ಬಲರಾಮಕೃಷ್ಣನ ಕರ್ಕೊಂಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಕಂಸ ಸಂತೋಷದಿಂದ ತುಪ್ಪ ಸಕ್ಕರೆ ಹಾಕೊಂಡು ಕುಡಿತಾ ಇದ್ದಾನೆ. ಬಾಲಕರ ಒಳಗೊಂಡು ಬಂದೆನೆಂದು ಹೇಳಲು ಹಾಲು ಸಕ್ಕರೆ ಬೆರೆಸಿ ಕುಡಿಯುತ್ತಿದ್ದನು. ಇಬ್ಬರು ಬಾಲಕರನ್ನು ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿದಾಕ್ಷ ತುಪ್ಪ ಸಕ್ಕರೆ ಆಯಿತು, ಹಾಲು ಸಕ್ಕರೆ ಆಯಿತು, ಸಂತೋಷ ಆಯ್ತಂತವನಿಗೆ. ಪಾಯಸವ ಮಾಡೋದಕ್ಕೆ ವೇಳೆ ಹೋಯಿತೆಂದೆನುತ್ತ ಹಾಲು ಸಕ್ಕರೆ ರಾಯ ಕುಡಿಯುತ್ತಿದ್ದನು.
ಪಾಯಸ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿ ಅವನೇನು ಮಾಡ್ತಾನಂತೆ, ಹಾಲು ಸಕ್ಕರೆ ಸೇರಿಸಿ ಅದನ್ನೇ ಕುಡಿತಾನೆ. ಕೇಳಿದನೇ ಕಂಸ ತಾನು ಬಹಳ ಸಂತೋಷದಿಂದ ರಾಜ್ಯಕ್ಕಧಿಕವಾದ ಉಡುಗೊರೆ ಕೊಟ್ಟನು. ಅಕ್ರೂರನಿಗೆ ಸಂತೋಷದಿಂದ ಚೆನ್ನಾಗಿ ದೊಡ್ಡ ಉಡುಗೊರೆಯನ್ನು ಕೊಟ್ಟು ರಾಜಕ್ಕಧಿಕವಾದ ಉಡುಗೊರೆ ಕೊಟ್ಟನು ಅಂತ ಹೇಳ್ತಾರೆ. ಒಳ್ಳೆ ಉಡುಗೊರೆಯನ್ನು ಕೊಟ್ಟಿದ್ದಾನಂತೆ. ಪದಕ ಪಚ್ಚೆ ಕಂಠಮಾಲೆ ದ್ವಿಗಣ ದೇವಾಂಗವ ಉಡುಗೊರೆ ವೇಳ್ಯವನ್ನು ಕೊಟ್ಟು ಕಳಹಿದ. ಆಮೇಲೆ ಅವನಿಗೆ ಕೊಡ್ತಾ ಒಳ್ಳೆ ಕಂಠದ ಮಾಲೆಯನ್ನು ಕೊಟ್ಟಿದ್ದಾನಂತೆ. ಅದಕ್ಕೆ ಪದಕ ಇದೆಯಂತೆ, ಪಚ್ಚೆ ಪದಕ. ಆಮೇಲೆ ಉಡುಗೊರೆಯನ್ನು ಕೊಟ್ಟಿದ್ದಾನಂತೆ. ತೊಟ್ಕೊಳೋ ಬಟ್ಟೆ, ಹೊತ್ಕೊಳ್ಳೋ ಬಟ್ಟೆ ಎಲ್ಲ ಕೊಟ್ಟು ವೀಳ್ಯವನ್ನು ಕೊಟ್ಟು ಕಳಿಸ್ತಾನಂತೆ. ಅಂದು ಉದ್ಯಾನದಲ್ಲಿ ತಂದ ಕ್ಷೀರಾನ್ನವ ಗೋವಿಂದ ರಾಮ ಗೋಪಾಲಕರು ಉಂಡರಾಗಲೇ. ಕೃಷ್ಣ ಮತ್ತು ಬಲರಾಮ ಉದ್ಯಾನವನದಲ್ಲಿ ಇಳ್ಕೊಂಡಿದ್ರು. ಅಲ್ಲೇ ಹಾಲನ್ನು ತಂದಿದ್ದಾರಂತೆ. ಅದನ್ನು ಬಲರಾಮ ಕೃಷ್ಣ ಇಬ್ಬರು ಊಟ ಮಾಡ್ತಾರೆ. ಕ್ಷೀರಾನ್ನವನ್ನೇ ಉಂಡು ಆರೋಗಣೆಯ ಮಾಡಿ ಭೋಗಸ್ಥರಾಗಿ ಭೋಗ ನಿದ್ರೆಯಾಗುತ್ತಿದ್ದವು. ಚೆನ್ನಾಗಿ ಹಾಲನ್ನು ಉಂಡು ಸಂತೋಷದಿಂದ ನಿದ್ದೆ ಮಾಡಿದ್ರಂತೆ. ಹೊಟ್ಟೆ ತುಂಬಿದ್ದಕ್ಕೆ ಚಲೋ ಬಂತಂತೆ. ಹಾಲು ಅನ್ನವನ್ನೇ ಉಂಡು ಹರ್ಷದಿಂದ ಮಲಗಿರುವ ಭೋಗರಾಜಗೆ ದುರ್ನಿಮಿತ್ತಗಳಾಗುತ್ತಿದ್ದವು. ಅಲ್ಲಿ ಕಂಸ ಹಾಲು ಅನ್ನ ಎಲ್ಲ ಉಂಡು ಹರ್ಷದಿಂದ ಮಲಗಿದ್ದಂತೆ. ಇವರಿಬ್ಬರು ನಿದ್ದೆ ಮಾಡಬೇಕು ಅಂತ. ಆದರೆ ಅವನಿಗೆ ದುರ್ನಿಮಿತ್ತಗಳು ಶುರುವಾಯ್ತಂತೆ. ಕತ್ತೆಯನ್ನೇ ಏರಿಕೊಂಡು ಬಿಚ್ಚು ಕತ್ತಿ ಹಿಡಿದುಕೊಂಡು ದಕ್ಷಿಣಕ್ಕೆ ಹೋಗುತ್ತಿರಲು ಕಂಡ ಕನಸಿನಲ್ಲಿ ಕತ್ತೆಯನ್ನು ಏರಿಕೊಂಡು ಕಂಸ ಕೆಂಪು ದಂಡೆಯನ್ನು ಮುಡಿದುಕೊಂಡು ತನ್ನ ಭುಜ, ಎಡದ ಭುಜ ಅಂತ ಹೇಳ್ತಾ ಇದ್ದಾರೆ, ಎಡದ ಭುಜ ಗಡಗಡ ನಡುತ್ತಾ ಇದೆಯಂತೆ. ಅದನ್ನು ಕನಸಿನಲ್ಲಿ ನೋಡಿದಾನಂತೆ. ಎದ್ದ ಕಂಸ ಮಂಚದಿಂದ ಎತ್ತರಾವ ಮಾಡೆನುತ್ತ ಮದ್ದಾನೆಯನ್ನು ಬಾಗಿಲಲ್ಲಿ ಇಟ್ಟರು. ಮಂಚದಿಂದ ಎದ್ದು ಅವರು ಬರೋಕ್ಕಿಂತ ಮೊದಲು ಆ ಬಾಗಿಲಲ್ಲಿ ಮದ್ದಾನೆಗಳನ್ನ ಇಡ್ರಿ, ಆ ಬಾಲಕರು ಬರೋಕ್ಕಿಂತ ಮೊದಲು. ಮುದ್ದು ರಾಮಕೃಷ್ಣರು ತಿದ್ದಿ ತಿಲಕವನ್ನು ಇಟ್ಟು ಎದ್ದು ಪೊಂಬಟ್ಟೆ ಚಲ್ಲಣವನ್ನುಟ್ಟರು. ಸುಂದರವಾಗಿ ಆ ರಾಮಕೃಷ್ಣರು ಅಲಂಕಾರವನ್ನು ಹೇಳ್ತಾ ಇದ್ದಾರೆ. ಮುದ್ದು ರಾಮಕೃಷ್ಣರು ಓದ್ತಾ ಇದ್ದಾರೆ. ಈ ಮಕ್ಕಳನ್ನೇ ನಾವು ಮುದ್ದು ಮುದ್ದು ಅಂತ ಮಾಡ್ತೇವೆ. ಸಾಕ್ಷಾತ್ ಪರಮಾತ್ಮ ಅಲ್ಲಿ ಬಂದಿದ್ದಾನೆ. ಶೇಷದೇವರು ಬಲರಾಮಾಗಿ ಬಂದಿದ್ದಾರೆ. ಅವರೆಷ್ಟು ಮುದ್ದಿರ್ಬೇಕು ಹೇಳಿ ಬಾಲಕರಾಗಿ ಬಂದಾಗ. ಆ ಮುದ್ದ ರಾಮಕೃಷ್ಣರು ಏನು ಮಾಡ್ತಾರೆ, ಬಾಲಕರು ಒಳ್ಳೆ ತಿದ್ದಿ ತಿಲಕವನ್ನು ಹಚ್ಕೊಳ್ತಾ ಇರುತ್ತೆ. ಒಳ್ಳೆ ಮಡಿಯನ್ನು ಉಟ್ಕೋತಾರಂತೆ. ಪೊಂಬಟ್ಟೆ ಚಲ್ಲಣವನ್ನು ಉಟ್ಟರು ಅಂತಾರೆ. ಮಡಿಯಲ್ಲ, ಒಳ್ಳೆ ಹಳದಿ ಬಣ್ಣದ ಚಲ್ಲಣವನ್ನು ಹಾಕ್ಕೊಂಡಿದ್ದಾರೆ. ಮಡಿಯನ್ನುಟ್ಟು ತಿಲಕ ತಿದ್ದಿ ಮಾಲಿಕೆಗಳನ್ನೇ ಧರಿಸಿ ಮದಕರಿಯಂತೆ ಬೀದಿಯೊಳಗೆ ಬಂದರು. ಅದರ ಮೇಲೆ ಮಡಿಯನ್ನು ಉಟ್ಕೊಂಡು ಚೆನ್ನಾಗಿ ತಿಲಕವನ್ನು ತಿದ್ದಿಕೊಂಡು ಮಾಲೆಗಳನ್ನು ಧರಿಸಿಕೊಂಡು ಒಳ್ಳೆ ಮದ್ದಾನೆಯಂತೆ ಇಬ್ಬರು ಬೀದಿಯಲ್ಲಿ ಬರ್ತಾ ಇದ್ದಾರೆ. ಮಾವಿನ ತೋರಣ ಹೂವಿನ ಮಾಲಿಕೆ ಬೀದಿ ಬೀದಿಯಲ್ಲಿ ಅಲಂಕರಿತವಾದವು. ಬೀದಿಯಲ್ಲೆಲ್ಲ ಮಾವಿನ ತೋರಣ ಕಟ್ಟಿದ್ರಂತೆ, ಹೂವಿನ ಹಾರವನ್ನು ಹಾಕಿದ್ರಂತೆ, ಬೀದಿಯೆಲ್ಲ ಅಲಂಕಾರ ಮಾಡಿದ್ರಂತೆ. ಕದಳಿಯ ಫಲಗಳ ಕ್ರಮದ ಗೊನೆಗಳು ಅಲಂಕೃತವಾದ ಬೀದಿಯೊಳಗೆ ಬಂದರು. ಬಾಳೆ ಗೊನೆ ಇತ್ತಂತೆ, ಅದನ್ನು ಕಟ್ಟಿದ್ರಂತೆ, ಅದನ್ನು ನೋಡಿದ್ರಂತೆ. ಬೀದಿ ಅಲಂಕೃತವಾಗಿದ್ದಂಥ ಬೀದಿಯನ್ನು. ಪಟ್ಟೆಯ ಕುರುಜಿಗಳು ಮುತ್ತಿನ ತೋರಣವು ವಿಸ್ತಾರವಾದ ಬೀದಿಯೊಳಗೆ ಬಂದರು. ಒಳ್ಳೆ ಮುತ್ತಿನ ತೋರಣ ಕಟ್ಟಿದ್ರಂತೆ. ಎಲ್ಲ ಚೆನ್ನಾಗಿ ಶೃಂಗಾರ ಮಾಡಿದಂತಹ ಆ ಬೀದಿಯಲ್ಲಿ ಬರ್ತಾ ಇದ್ದಾರೆ.
ರಾಜಗೂರ್ವಿ ಅಂಕುರ ನಾಳಿಕೇರ ಪೂರ್ಣಕುಂಭ ಬ್ರಾಹ್ಮಣ ಹರಿಗೆದುರಾಗಿ ಬಂದರು. ಬ್ರಾಹ್ಮಣರು ಕೈಯಲ್ಲಿ ಪೂರ್ಣಕುಂಭವನ್ನು ಹಿಡ್ಕೊಂಡಿದ್ದಾರಂತೆ. ಆ ಪೂರ್ಣಕುಂಭದ ಮೇಲೆ ತೆಂಗಿನಕಾಯಿ ಇದೆಯಂತೆ. ಅದನ್ನೆಲ್ಲ ತೆಗೆದುಕೊಂಡು ಬಂದು ಪರಮಾತ್ಮನ ಎದುರಿಗೆ ಬರ್ತಾ ಇದ್ದಾರಂತೆ. ಕಂಚುಗಕ್ಕಿ ಕಲಶವು ಸಂಪಿಗೆ ಜಾಜಿ ಮಾಲತೆ ಸಂಪನ್ನೇರು ವೈಕುಂಠಪತಿಗೆ ಎದುರುಗೊಂಡರು. ಇನ್ನು ಹೆಂಗಸರು ಸಂಪನ್ನೇರು ಅಂತ ಹೇಳ್ತಾರೆ. ಹೆಂಗಸರು ಕಲಶವನ್ನು ಹಿಡಿದುಕೊಂಡು ತಮ್ಮ ಕಲಶವನ್ನು ಹಿಡಿದುಕೊಂಡು ಒಳ್ಳೆ ಸೀರೆಯನ್ನು ಉಟ್ಕೊಂಡಿದ್ದಾರೆ. ಸಂಪಿಗೆ ಜಾಜಿ ಇತ್ಯಾದಿ ಮಾಲೆಗಳನ್ನು ಹಾಕ್ಕೊಂಡಿದ್ದಾರೆ. ಅವರು ಬಂದು ಪರಮಾತ್ಮನಿಗೆ ಕಲಶವನ್ನು ಹಿಡಿದುಕೊಂಡು ಬಂದು ವೈಕುಂಠಪತಿ ಶ್ರೀಕೃಷ್ಣ ಸಾಮಾನ್ಯ ಅಲ್ಲ, ವೈಕುಂಠಪತಿಯಾಗಿರುವಂತಹ ಶ್ರೀಕೃಷ್ಣನನ್ನು ಎದುರುಗೊಳ್ತಾ ಇದ್ದಾರೆ. ಸಾರಿಸಿ ಮುತ್ತಿನ ಕಾರಣೆಗಳನ್ನೇ ರಚಿಸಿ ತೋರಣವೇ ಕಟ್ಟಿದರು ಶಿಖರಕ್ಕೆ. ತಮ್ಮ ಮನೆಗಳಿಗೆಲ್ಲ ಮನೆ ಮುಂದೆ ಸಾರಿಸಿದ್ದಾರಂತೆ, ರಂಗೋಲಿ ಹಾಕಿದ್ದಾರಂತೆ, ತೋರಣವನ್ನು ಕಟ್ಟಿದ್ದಾರಂತೆ. ಶ್ರೀಕೃಷ್ಣ ಬರ್ತಾನೆ ಅಂತ ಹೇಳಿ ಆ ದಾರಿಯೆಲ್ಲ ಶೃಂಗಾರ ಮಾಡಿದ್ದಾರೆ. ಕೇರಿಗಳ ಬಳೆದು ಪನ್ನೀರುಗಳನ್ನೇ ತಳೆದು ಸಾಲು ದೀಗೆವೇ ಇಟ್ಟ ಸಂಭ್ರಮವ ಕಂಡರು. ನೋಡ್ರಿ, ಓಣಿ ಎಲ್ಲ ಶ್ರೀಕೃಷ್ಣ ಬರ್ತಾನೆ ಅಂತ ಹೇಳಿ ಎಲ್ಲ ಚೆನ್ನಾಗಿ ಬಳೆದು ಥಳಿ ಹಾಕಿ ರಂಗೋಲೆ ಹಾಕಿ ದೀಪವನ್ನಿಟ್ಟಿದ್ದಾರಂತೆ. ಸಾಲು ದೀಪವನ್ನಿಟ್ಟು ಸಂಭ್ರಮ ಪಡ್ತಾ ಇದ್ದಾರಂತೆ, ಶ್ರೀಕೃಷ್ಣ ಬರ್ತಾ ಇದ್ದಾನೆ ಅಂಥೇಳಿ. ರಂಗಬೀದಿಯಲ್ಲಿ ಬರೆ ಮಂಗಳಾರತಿಗಳು ಕಂಗಳಿಗೆ ಹಬ್ಬವಾಯಿತು ಅಂಗನೆಯರಿಗೆ. ಅವನು ಪರಮಾತ್ಮ ಕೃಷ್ಣ ಬೀದಿಗೆ ಬಂದಾಕ್ಷಣ ಮಂಗಳಾರತಿ ಮಾಡಿದ್ರಂತೆ, ಅವನಿಗೆ ಆರತಿ ಮಾಡಿದ್ರಂತೆ. ಅವನನ್ನು ನೋಡಿ ಅವರ ಕಂಗಳಿಗೆ ಹಬ್ಬ ಆಯಿತು ಅಂತ ಇದೆ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ, ಮನ್ಮಥನ ತಂದೆಯಾಗಿರುವಂತಹ, ಪುಟ್ಟ ಬಾಲಕನಾಗಿರುವಂತಹ ಶ್ರೀಕೃಷ್ಣನ ನೋಡಿ ಅವರಿಗೆ ಆನಂದವಾಯಿತಂತೆ. ಕಂಗಳಿಗೆ ಹಬ್ಬ ಆಯಿತು ಅಂತ ಇದ್ದಾರೆ. ನಮ್ಮ ಕಣ್ಣು ಇದ್ದುದಕ್ಕೂ ಸಾರ್ಥಕ ಆಯಿತು ಅಂತ ಇದ್ದಾರೆ. ರಂಗನ ಪಾದಾಂಬುಜವು ಕಂಗಳೆಂಬ ಭೃಂಗಗಳಿಂದ ಅಂಗನೀರು ಪಾನ ಮಾಡಿ ಧನ್ಯರಾದರು. ಅವನ ಪಾದವನ್ನು ತೊಳೆದು, ಕಮಲದಂತಹ ಪಾದಗಳನ್ನು ತೊಳೆದು, ಅದು ಹೇಗಿತ್ತಂತಾರೆ ಪಾದಗಳು ಅಂತಂದರೆ, ಕಮಲದ ಪಾದಗಳು ಅಂದರೆ ಇವರ ಕಣ್ಣುಗಳೇ ಭೃಂಗ ಹುಳು ಇದ್ದಂತೆ. ಭೃಂಗ ಹುಳು ಯಾವಾಗಲೂ ಕಮಲದ ಹೂವಿನ ಮೇಲೆ ಕೂತಿರುತ್ತೆ ಆ ಪಾನ ಮಾಡುವುದಕ್ಕೋಸ್ಕರ. ಹಾಗೆ ಅವರ ಕಣ್ಣುಗಳು ಆ ಪರಮಾತ್ಮನ ಪಾದದಲ್ಲಿಯೇ ಇದ್ವಂತೆ. ಅದನ್ನು ಪಾನ ಮಾಡಿ ಧನ್ಯರಾದರು ಅಂತ ಇದ್ದಾರೆ. ಆ ಪರಮಾತ್ಮನ ಪಾದಾಂಬುಜದಲ್ಲಿಯೇ ತಮ್ಮ ಕಣ್ಣನ್ನಿಟ್ಟು ಆ ಪರಮಾತ್ಮನನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ನಾವು ಧನ್ಯರಾದೆವು ಅಂತ ಇದ್ದಾರೆ. ಕೇರಿಯೊಳಗೆ ಕರಿಗಳ ಶೃಂಗರಿಸಿ ಮೇಲು ಮಾಳಿಗೆ ಹತ್ತಿ ನೋಡುತ್ತಿದ್ದರು. ಇನ್ನು ಉಳಿದವರು ಆನೆಗಳನ್ನೆಲ್ಲ ಶೃಂಗಾರ ಮಾಡಿದ್ದಾರಂತೆ. ಮಾಳಿಗೆ ಮೇಲೆ ನಿಂತು ನೋಡ್ತಾ ಇದ್ದಾರಂತೆ. ರಾಣಿವಾಸಿಯರು ಉಪ್ಪರಿಗೆ ಮೇಲೆ ನಿಂತು ನೋಡುತ್ತಿಹರು. ಭೋಗಸ್ತ್ರೀಯರು ನಿಂತರು ರಾಜದ್ವಾರದಿ. ರಾಣಿವಾಸಿಯರೆಲ್ಲರೂ ಉಪ್ಪರಿಗೆ ಮೇಲೆ ತಮ್ಮ ಮಲೆಗೆ ಮೇಲೆ ಅಂತಸ್ತಿನ ಮೇಲೆ ನಿಂತು ಶ್ರೀಕೃಷ್ಣ ಬಲರಾಮನ್ ನೋಡ್ತಾ ಇದ್ದಾರೆ. ಪೂರ್ತಿ ಹಾದಿ ಉದ್ದಕ್ಕೂ ಎಲ್ಲರೂ ಶ್ರೀಕೃಷ್ಣ ಬಲರಾಮನನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ರಾಮಕೃಷ್ಣರ ಪಡೆದ ತಾಯಿ ಏನು ಪುಣ್ಯಗಳು ಮಾಡಿದಳು ಎಂದು ಜನಗಳೆಲ್ಲ ಆಡಿಕೊಂಬರು. ಈ ರಾಮಕೃಷ್ಣರನ್ನು ಪಡೆದಂತಹ ಆ ತಾಯಿ ಅದೆಷ್ಟು ಪುಣ್ಯ ಮಾಡಿದ್ದಾಳೆ ಅಂಥೇಳಿ ಹಾದಿ ಉದ್ದಕ್ಕಿರುವಂತಹ ಎಲ್ಲ ಸ್ತ್ರೀಯರು ಅಂತ ಇದ್ದಾರೆ. ಇಂತಹ ರಾಮಕೃಷ್ಣರ ಪಡೆದಂತಹ ತಾಯಿ ಎಷ್ಟು ಪುಣ್ಯ ಮಾಡಿದ್ದಾಳೆ. ನೋಡಿದರೆ ಪಾಪಗಳು ಓಡಿ ಹೋಗುತ್ತಲಿವೆ, ಹಾಗೆ ಕಂಸ ಕೊಲುವೆನೆಂದು ಕರೆಯ ಕೇಳಿದ. ಇವನು ನೋಡಿದರೆ ನಮ್ಮ ಪಾಪಗಳು ಹೋಗ್ತಾ ಇವೆ. ಕಂಸ ಹೆಂಗೆ ಕೊಲ್ತಾನೆ ಇವನನ್ನು? ಇಂತಹ ಪುಟ್ಟ ಬಾಲಕನ ಕೊಲ್ತೀನಿ ಅಂತ ಕಂಸ ಹೆಂಗೆ ಕರೆದ ಅವನು?
ಆಳು ಮಂದೆಗಳೆಲ್ಲ ಆಯುಧವು ಮೊದಲೇ ಇಲ್ಲ, ಬಾಲಕರು ಕಾಳಗವ ಹೇಗೆ ಗೆಲುವರು. ಎರಡೇ ಬಾಲಕರವ, ಸಣ್ಣ ಸಣ್ಣ ಬಾಲಕರು, ಜೊತೆಗೆ ಯಾರೂ ಇಲ್ಲ, ಆಳುಗಳು ಗೀಳುಗಳು ಯಾರೂ ಇಲ್ಲ, ಕೈಯಲ್ಲಿ ಆಯುಧಗಳಿಲ್ಲ. ಈ ಸಣ್ಣ ಹುಡುಗರು ಅವನ ಜೊತೆಗೆ ಹೆಂಗೆ ಯುದ್ಧ ಮಾಡ್ತಾರೆ? ಕಂಸನ ಜೊತೆಗೆ ಯುದ್ಧ ಮಾಡಿ ಹೆಂಗೆ ಗೆಲ್ತಾ ಕಂಸನನ್ನು ಅಂಥೇಳಿ ಹೆಂಗಸರೆಲ್ಲ ಯೋಚಿಸ್ತಾ ಇದ್ದಾರೆ. ಪೂತನೆ ತೃಣಾವರ್ತ ಕೇಶಿಯನ್ನೇ ಕೊಲ್ಲುವಾಗ ಯಾತರ ಆಯುಧವೆತ್ತು ಈತಗೆಂದರು. ಮತ್ತೆ ತಾವೇ ಅಂತ ಇದ್ದಾರೆ, ಸಣ್ಣವರಿರುವಾಗಲೇ ಪೂತನಿಯನ್ನು ಕೊಂದಿದ್ದಾನೆ, ತೃಣಾವರ್ತನನ್ನು, ಕೇಶಿಯನ್ನು ಕೊಲ್ಲುವಾಗ ಅವನ ಕೈಯಲ್ಲಿ ಆಯುಧ ಇತ್ತೇನು? ಕೃಷ್ಣನ ಕೈಯಲ್ಲಿ ಯಾವ ಆಯುಧ ಇತ್ತವಾಗ? ಯಾವ ಆಯುಧ ಇಲ್ಲ ಅಂಥೇಳಿ ತಾವೇ ಇದು ಮಾಡ್ತಾರೆ. ವಾಲೆ ಮೂಗುತಿ ಕುಪ್ಪಸ ಸೇರೆ ಬಾಲಕಿರು ಕೃಷ್ಣನ ಹೊಳೆವ ಕುಪ್ಪಸ ಬಾಲಕಿರು ಕೃಷ್ಣನ ನೋಡ ಬಂದರು. ಕಿವಿಯಲ್ಲಿ ಒಲೆಯನ್ನು ಹಾಕ್ಕೊಂಡಿದ್ದಾರಂತೆ, ಮೂಗುತಿಯನ್ನು ಹಾಕ್ಕೊಂಡಿದ್ದಾರಂತೆ, ಒಳ್ಳೆ ಸೀರೆ ಕುಪ್ಪಸವನ್ನು ತೊಟ್ಕೊಂಡಿದ್ದಾರಂತೆ. ಆ ಎಲ್ಲ ಬಾಲಕಿಯರು ಕೃಷ್ಣನ ನೋಡಬೇಕು ಅಂತ ಬಂದಿದ್ದಾರೆ. ಜಾಜಿ ಸಂಪಿಗೆ ಮಾಲೆಯನ್ನು ತೋಳಿಗೆ ಸುತ್ತಿಕೊಂಡು ಬಾಲಕನ ನೋಡಬೇಕೆನ್ನುತ್ತಾ ಬಂದರು. ಜಾಜಿ ಮಲ್ಲಿಗೆ ಹಾರವನ್ನು, ಸಂಪಿಗೆಯ ಹಾರವನ್ನು ಆ ಕೃಷ್ಣ ಬಂದ ಸಂಭ್ರಮಕ್ಕೆ ಕೈಯಲ್ಲೇ ಸುತ್ಕೊಂಡು ಓಡಿ ಬಂದಿದ್ದಾರೆ ಕೃಷ್ಣನ ನೋಡಬೇಕು ಅಂತ ಹೇಳಿ. ಬಾಲಕರಾಗಿರುವಂತಹ ಬಾಲಕ ಶ್ರೀಕೃಷ್ಣನ ನೋಡಬೇಕು ಅಂತ ಓಡಿ ಬಂದಿದ್ದಾರೆ. ಬಾಲ ಮುಡಿಯ ನಾರಿಯರು ಬಳಲ ಮುಡಿಯ ನಾರಿಯರು ಬಳಬಳನೆ ಬಳಕುತ್ತ ಮೃಡನ ಪ್ರಿಯನಿದ್ದೆಡೆಗೆ ಬರುತ್ತಲಿದ್ದರು. ಇನ್ನು ಹೆರಳನ್ನು ಹಾಕ್ಕೊಂಡಿರುವಂತಹ ಒಳ್ಳೆ ಸ್ತ್ರೀಯರು ಬಳಕುತ್ತ ಮೃಡನ ಪ್ರಿಯ ಅಂತಂದರೆ ಈಶ್ವರನಿಗೆ ಪ್ರಿಯನಾಗಿರುವಂತಹ ಪರಮ ಶ್ರೀಕೃಷ್ಣನ ಹತ್ರ ಬರ್ತಾ ಇದ್ದಾರೆ. ವಿಸ್ತರದ ಬೇದಿಯೊಳಗೆ ವಿಪ್ರರು ನಾರಿಯರು ಶೆಟ್ಟಿ ಪಟ್ಟಣದವರು ಕೃಷ್ಣನ ನೋಡ ಬಂದರು. ಆ ವಿಸ್ತಾರವಾದ ಬೀದಿಯೊಳಗೆ ಬ್ರಾಹ್ಮಣರೂ ಬಂದರಂತೆ ಕೃಷ್ಣನ ನೋಡಬೇಕು ಅಂತ, ಎಲ್ಲ ಸ್ತ್ರೀಯರೂ ಬಂದಿದ್ದಾರಂತೆ, ಶೆಟ್ಟಿಗಳು ಬಂದಿದ್ದಾರಂತೆ, ಪಟ್ಟಣದವರೆಲ್ಲರೂ ಓಡಿ ಬಂದಿದ್ದಾರಂತೆ ಶ್ರೀಕೃಷ್ಣನ ನೋಡಬೇಕು ಅಂತೇಳಿ. ಮಲ್ಲರಿಗೆ ಶಿಡಿಲಿನಂತೆ ಭಯಂಕರನಾಗಿ ತೋರಿ ನರರಿಗೆ ನರಹರಿಯಂತೆ ತೋರುವ. ಹೇಗಿದ್ದಾನೆ ಕೃಷ್ಣ ಅಂತಂದರೆ ಮಲ್ಲರಿಗೆ ಸಿಡಿಲಿನಂತಿದ್ದಾನೆ, ಭಯಂಕರನಾಗಿ ಕಾಣಿಸ್ತಾನೆ. ನರರಿಗೆ ನರಹರಿಯಂತೆ ತೋರುವ, ದುಷ್ಟರಿಗೆ ನರಸಿಂಹದೇವರಂತಿದ್ದಾನೆ. ಗೋವಿಂದ ಸಜ್ಜನರಿಗೆ ಪಾಲಕನಂತೆ ತೋರುವ, ಮಾವ ಕಂಸನಿಗೆ ವೈರಿಯಂತೆ ತೋರುವ. ಶ್ರೀಕೃಷ್ಣ ಸಜ್ಜನರಿಗೆ ಪಾಲಕನಂತೆ, ತಂದೆಯಂತೆ ಕಾಣಿಸ್ತಾ ಇದ್ದಾನೆ. ದುಷ್ಟನಾಗಿರುವಂತಹ ಮಾವನಿಗೆ ಹೇಗಿದ್ದ ಅಂದರೆ ವೈರಿಯಂತೆ ಕಾಣಿಸ್ತಾ ಇದ್ದಾನೆ. ತಾಯಿ ತಂದೆಯರಿಗೆ ಬಾಲನಂತೆ ತೋರುವ, ಮಾವ ಕಂಸನಿಗೆ ವೈರಿಯಂತೆ ತೋರುವ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳಿಗೆ ತಮ್ಮ ಮಗನಂತೆ ಕಾಣಿಸ್ತಾ ಇದ್ದಾನೆ, ಬಾಲನಂತೆ. ಮಾವ ಕಂಸನಿಗೆ ಮಹಾವೈರಿಯಂತೆ ಕಾಣಿಸ್ತಾ ಇದ್ದಾನೆ. ಸಜ್ಜನರು ಹರಿಯ ಕಂಡು ಸಂತೋಷ ಪಡುವರು, ದುರ್ಜನರು ಹರಿಯ ಕಂಡು ದುಃಖ ಪಡುವರು. ಎಷ್ಟು ಸುಂದರವಾಗಿ ಹೇಳಿ. ಸಜ್ಜನರು ಪರಮಾತ್ಮನ ಭಕ್ತರು, ಸಜ್ಜನರು ಪರಮಾತ್ಮನ ಕಂಡು ಸಂತೋಷ ಪಡ್ತಾರಂತೆ, ಪರಮಾತ್ಮನ ದರ್ಶನ ಆಯಿತು ಅಂತ ಹೇಳಿ. ದುರ್ಜನರು ಅವನ ದರ್ಶನ ಕಂಡು ದುಃಖ ಪಡ್ತಾರಂತೆ. ಬಿಲ್ಲ ಮನೆಗೆ ಹೋಗಿ ಕೃಷ್ಣ ಬಿಲ್ಲು ಮುರಿದು ಕ್ಷಣದಲ್ಲಿ ಅಲ್ಲಿಂದ ರಂಗದ ಬಳಿಗೆ ಬಂದನು. ಬಿಲ್ಲಿರುವಲ್ಲಿಗೆ ಹೋಗಿ ಶ್ರೀಕೃಷ್ಣ ಒಂದೇ ಕ್ಷಣದಲ್ಲಿ ಆ ಬಿಲ್ಲನ್ನು ಮುರಿದು ಹಾಕಿ ರಂಗದ ಬಳಿಗೆ ಬಂದಿದ್ದಾನೆ.
ರಂಗದ ಬಾಗಿಲಿಗೆ ರಾಮಕೃಷ್ಣರು ಬರುತ್ತಿರಲು ಸೊಂಡಿಲಲ್ಲಿ ಮದ್ದಾನೆ ಸೆಳೆದುಕೊಂಡಿತು. ರಂಗದ ಬಾಗಿಲಿಗೆ ಬರಲು ರಾಮಕೃಷ್ಣ ಬಂದಾಕ್ಷಣ ಆನೆಗಳು ನಿಂತಿದ್ವು. ಅವು ಆನೆಗಳು, ಮದ್ದಾನೆಗಳು ಸೊಂಡಿಲಲ್ಲಿ ಅವನು ಎಳ್ಕೊಂಡ್ಬಿಟ್ವ. ಮಾವನ ನೋಡಬೇಕು ಮಾವಟಿಗ ಆನೆಯ, ಶೀಘ್ರನಿಂದ ತೆಗೆಯೋ ಬೇಗೆಂದ ಕೃಷ್ಣನು. ಆವಾಗ ಆ ಆನೆ ಕಾಯುವಂತಹ ಮಾವಟಿಗನಿಗೆ ಶ್ರೀಕೃಷ್ಣ ಹೇಳ್ತಾನಂತೆ, ಇವು ಆನೆಯನ್ನು ದೂರ ಮಾಡು, ಮಾವನನ್ನು ನೋಡಬೇಕು ಅಂತ ಬಂದಿದ್ದೇವೆ. ದುಷ್ಟ ಬುದ್ಧಿಯುಳ್ಳವನು ಕೃಷ್ಣರಾಮರ ಮೇಲೆ ಒತ್ತಿ ಗಜವ ನಡೆಸಿದ ಮಾವಟಿಗನಾಗಲೇ. ಆ ಮಾವಟಿಗ ಮಹಾದುಷ್ಟನಿದ್ನಂತೆ, ದುಷ್ಟ ಬುದ್ಧಿಯವನಿದ್ನಂತೆ. ಅವನೇನು ಮಾಡಿದಂತೆ, ದೂರ ಸರಿಸುವಂತಂದ್ರೆ ಸರಿಸದೆ ಕೃಷ್ಣರಾಮರ ಮೇಲೆ ಅವನೇನು ಮಾಡ್ತಾನೆ ಅಂದರೆ ಆ ಆನೆಗಳನ್ನು ಓಡಿಸ್ತಾನೆ. ಮುರಳಿಯ ಕ್ರೀಡೆಯಿಂದ ಅತ್ತ ಇತ್ತಲ ಹೊತ್ತು ಆಡಿಸಿದನು. ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಆ ಆನೆಗಳನ್ನ ಆಡಿಸ್ತಾ ಇದ್ದಾನೆ. ಕೊಳಲು ಊದುತ್ತಾ ಆ ಕಡೆ ಈ ಕಡೆ ಹೋಗ್ಕೋತ ಆಡಿಸ್ತಾ ಇದ್ದಾನೆ. ಅವನ ಪ್ರಾಣಗಳ ತೆಗೆದು ಅದರ ಕೋರೆಗಳನ್ನು ಸೀಣಿ ಯಮಲೋಕಕ್ಕೆ ಕಳುಹಿದ ಮದ್ದಾನೆಯ. ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಯಾರು ಬಂದಿದ್ರು ಅವರು ಆನೆಗಳನ್ನ ಇದು ಮಾಡಿ ಅವ್ರ ಪ್ರಾಣ ಎಲ್ಲ ತೆಗೆದು ಆನೆಯ ಕೋರೆಗಳನ್ನು ಸೀಳಿ ಆನೆಗಳನ್ನು ಎಲ್ಲರನ್ನೂ ಯಮಲೋಕ ಕಳಿಸ್ತಾನೆ. ಆನೆಯ ಕೊಂಬುಗಳು ಆಳಿಗೊಂದು ಹೆಗಲಿಟ್ಟು ರಾಮಕೃಷ್ಣ ರಂಗದ ಒಳಗೆ ಬಂದರು. ಆ ಆನೆಯ ಕೊಂಬುಗಳನ್ನು ಹೆಗಲಿಟ್ಟುಕೊಂಡು ಒಳಗೆ ಬರ್ತಾ ಇದ್ದಾರೆ. ಮುಷ್ಟಿಕ ಚಾಣೂರರೆಂಬ ಜಟ್ಟಿಗಳು ಕೃಷ್ಣನ ಮುಷ್ಟಿ ಯುದ್ಧಕ್ಕೆ ನಿಲ್ಲಿರೆಂದು ಕರೆದರು. ಒಳಗೆ ಬಂದಾಕ್ಷಣ ಚಾಣೂರ ಮುಷ್ಟಿಕ ಅನ್ನುವಂತಹ ಜಟ್ಟಿಗಳು ಕೃಷ್ಣನ ಕರಿತಾ ಇರುತ್ತೆ, ಮುಷ್ಟಿ ಯುದ್ಧಕ್ಕೆ ಬರ್ರಿ ಅಂತ ಹೇಳಿ. ಚಾಣೂಕ ಮುಷ್ಟಿಕರೆಂಬ ದಾನವರು ಕೃಷ್ಣನ ನೀತಿ ಯುದ್ಧಕ್ಕೆ ನಿಲ್ಲಿರೆಂದು ಕರೆದರು. ಅವರು ರಾಕ್ಷಸರು, ಚಾಣೂರ ಮುಷ್ಟಿಕ. ಆ ರಾಕ್ಷಸರು ಹೇಳ್ತಾರಂತೆ, ಬರ್ರಿ ನಮ್ಮ ಜೊತೆಗೆ ಮುಷ್ಟಿ ಯುದ್ಧಕ್ಕೆ. ಚಿಕ್ಕವರು ನಾವು ಬಹು ಜಟ್ಟಿಗಳು ನಿಮ್ಮ ಕೂಡೆ ಮುಷ್ಟಿ ಯುದ್ಧಕ್ಕೆ ನಾವು ಅರಿಯವೆಂದರು. ಆ ಕೃಷ್ಣ ಹೇಳ್ತಾನಂತೆ, ನಾವಿಬ್ಬರು ಇನ್ನೂ ಸಣ್ಣ ಬಾಲಕರು, ಸಣ್ಣವರಿದ್ದೀವಿ, ನಿಮ್ಮ ಜೊತೆಗೆ ನೀವು ಜಟ್ಟಿಗಳು, ನಿಮ್ಮ ಜೊತೆಗೆ ಮುಷ್ಟಿ ಯುದ್ಧ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ರಾಯರಾಡಿದ ಮಾತುಗಳು ಮೀರಲಾಗದು ನಮಗೂ ನಿಮಗೂ ನೀತಿ ಯುದ್ಧಕ್ಕೆ ನಿಲ್ಲಿರೆಂದು ಕರೆದರು. ಕಂಸ ನಮ್ಮನ್ನು ಕಳಿಸಿದ್ದಾನೆ, ರಾಜನ ಮಾತನ್ನು ಮೀರಬಾರದು, ಯುದ್ಧಕ್ಕೆ ಬರ್ರಿ ಅಂತ ಕರೀತಾರೆ. ಮುಷ್ಟಿಕ ಚಾಣೂರರೆಂಬ ಜಟ್ಟಿಗಳು ಬೀಳಲು ಕಾಲಗೆಟ್ಟು ರಾಯ ಕಂಗೆಟ್ಟು ಕುಳಿತನು. ಚಾಣೂಕ ಮುಷ್ಟಿಕ ಇಬ್ಬರು ಬಲರಾಮಕೃಷ್ಣರು ಒದ್ದಾಕ್ಬಿಡ್ತಾರೆ. ಚಾಣೂಕ ಮುಷ್ಟಿಕರೆಂಬ ದಾನವರು ಬಿದ್ದರು ಕಾಲಗೆಟ್ಟು ರಾಯ ಕಂಗೆಟ್ಟು ಕುಳಿತನು. ಅವನೇನು ಅಂದ್ಕೊಂಡಿದ್ದಾನೆ ಕಂಸ, ಚಾಣೂಕ ಮುಷ್ಟಿಕರನ್ನು ಕೊಡಲಿಕ್ಕಾಗೋದಿಲ್ಲ ಅಂಥೇಳಿ. ಚಾಣೂಕ ಮುಷ್ಟಿಕರು ಬಿದ್ದಾರೆ ಅಂಥೇಳಿ ಗೊತ್ತಾದ ತಕ್ಷಣ ಕಂಸ ಕಂಗೆಟ್ಟು ಅಲ್ಲೇ ಕೂತ್ಬಿಡ್ತಾನಂತೆ. ರಾಮಕೃಷ್ಣರೆಂಬರು ಊರ ಹೊಕ್ಕು ಬರುತ್ತಲಿಷ್ಟು ದಾರು ಮಾಡಿದರೆಂದು ಕಂಸಗೆ ದೂರ ಹೇಳಿದರು. ಅವಾಗ ಎಲ್ಲರೂ ಹೇಳ್ತಾರಂತೆ, ಊರಿಗೆ ಯಾಕೆ ಕರೆದೆ ಅವ್ರನ್ನ, ರಾಮಕೃಷ್ಣರನ್ನು? ಅವ್ರು ನೀನೇ ಊರಿಗೆ ಕಳಿಸಿದೆ ಅಂತ ಹೇಳಿ ಕಂಸಗೆ ಊರ ಮಂದಿ ದೂರ ಮಾಡ್ತಾ ಇದ್ದಾರೆ. ಕರಹೆ ಕಳಹೆ ಮೃತ್ಯುವನ್ನು ನನಗೆ ನಾನು ತಂದುಕೊಂಡೆ, ಕಳಹು ಉಪಾಯವನ್ನು ಕಾಣೆನೆಂದನು. ನನ್ನ ಮೃತ್ಯುವನ್ನು ನಾನೇ ಕರೆದಿದ್ದೆ, ನಾನೇ ಕರೆದು ತಂದುಕೊಂಡಿದ್ದೇನೆ, ಇನ್ನು ಉಳಿಯೋದು ಹೆಂಗೋ ಅನ್ನೋ ಉಪಾಯ ನಂಗೆ ಗೊತ್ತಿಲ್ಲ ಅಂತ ಇದ್ದಾನೆ. ಅತ್ತಲಿತ್ತಲು ಹೋಗದೆ ಹತ್ತರೇ ಇರಿ ನೀವೆಂದು ಹತ್ತಿ ಕಂಸ ಮಂಚವನಾಗಲೇ.
ತನ್ನೆಲ್ಲ ಇವರಿಗೆ ಹೇಳ್ತಾನಂತೆ, ಸೇವಕರಿಗೆ, ಎಲ್ಲೂ ಹೋಗಬೇಡ್ರಿ, ಎಲ್ಲರೂ ಇಲ್ಲೇ ಇರ್ರಿ, ನನ್ನ ಹತ್ತಿರ ಇರ್ರಿ ಎಲ್ಲರೂ ಅಂಥೇಳಿ ಕಂಸ ಮಂಚದ ಮೇಲೆ ಹತ್ತಾನೆ. ಬಿಲ್ಲು ಎಲ್ಲಿ ಮಾವ ಎಲ್ಲಿ ಹಬ್ಬ ಎಲ್ಲಿ ಅನ್ನುತ್ತಲಿ ಅಲ್ಲಿಗೆ ನಡೆದು ಬಂದ ಫುಲ್ಲ ನಾಭನು. ಆಗ ಮಾವ ಬಿಲ್ಲೆಲ್ಲಿದೆ, ಇವತ್ತು ಬಿಲ್ಲಿನ ಹಬ್ಬ ಅಲ್ಲ, ಹಬ್ಬ ಎಲ್ಲದ, ಎಲ್ಲಿ ತಯಾರು ಮಾಡಿದ ಹಬ್ಬಕ್ಕೆ ಅಂಥೇಳಿ ಪರಮಾತ್ಮ ಅಲ್ಲಿ ಬಂದಿದ್ದಾನೆ ಶ್ರೀಕೃಷ್ಣ. ಕಂಸ ಮಂಚದ ಮೇಲೆ ಕಂಗಡುತ್ತಾ ಇರುತ್ತಿರಲು ಹಂಸವಾಹನ ಬೊಮ್ಮನೆಯ ಹರಿಯು ಕುಳಿತನು. ಕಂಸ ಗಡ ಗಡ ನಡ್ಕೋತ ಆ ಮಂಚದ ಮೇಲಿದ್ದಾನೆ. ಹಂಸವಾಹನಾಗಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ ಅಲ್ಲಿ ಬಂದು ಕುಳಿತುಕೊಂಡಿದ್ದಾನೆ. ಈ ಮುಂದಿನದನ್ನು ನಾಳೆ ನೋಡೋಣ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.